ಕೊಡ್ತಾ ಇದ್ದೇವೆ. ನಮ್ಮ ಮೇಲ್ವಿಚಾರಕರು ಹೇಳಿದ್ರು, ಉಳಿತಾಯ ಬರೀ 10 ರೂಪಾಯಿ 20 ರೂಪಾಯಿ ಮಾತ್ರ ಉಳಿತಾಯ ಅಲ್ಲ, ನಿಮ್ಮ ಭವಿಷ್ಯಕ್ಕಾಗಿ ನಮ್ಮ ಜೀವ ವಿಮೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮೈಕ್ರೋ ಬಚತ್ ಬಗ್ಗೆ ಹೇಳಿದ್ರು, ಭೀಮಾ ಜ್ಯೋತಿಯ ಬಗ್ಗೆ ಹೇಳಿದ್ರು. ಇದು ಯಾವುದೂ ಕೂಡ ನಿಮ್ಮ ಕುಟುಂಬದ ಭದ್ರತೆಗಾಗಿ ನಾವು ಮಾಡುವುದು ಬಿಟ್ರೆ ಬೇರೆ ಯಾವುದೇ ಒಂದು ಬಿಸಿನೆಸ್ ಆಗಿ ಇವತ್ತು ನಾವು ಮಾಡ್ತಾ ಇಲ್ಲ. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಒಂದು LIC ಪಾಲಿಸಿಯನ್ನ ಒಂದು ಸ್ವಸಹಾಯ ಸಂಘದಲ್ಲಿ ಇಟ್ಟುಕೊಂಡು ಒಂದು 15 ವರ್ಷದವರೆಗೆ ಅದರ ಪ್ರೀಮಿಯನ್ನ ಕಟ್ತಾ ಹೋದ್ರೆ 15 ವರ್ಷ ಆಗುವಾಗ ಒಂದು ದೊಡ್ಡ ಇಡಿಮೆಂಟು ನಿಮಗೆ ಸಿಗತ್ತೆ. ನಿಮ್ಗೆ ಎಚ್ಚರಿಸುವಂತ ಕೆಲಸವನ್ನ ವರ್ಷ ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಬರೇ 10 ರೂಪಾಯಿ 20 ರೂಪಾಯಿ ಮಾತ್ರ ಉಳಿತಾಯ ಮಾಡುವುದಲ್ಲ, ಈ ಇಂತಹ ವಿಮೆಗಳ ಮೂಲಕವೂ ಕೂಡ ನಿಮಗೆ ಉಳಿತಾಯವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಒಂದು ಅಭಿವೃದ್ಧಿಯ ಒಂದು ಭಾಗ ಬಿಟ್ರೆ ಅದೇ ನಮ್ಮ ಜೀವನ ಅಲ್ಲ, ಅದೇ ಒಂದು ಜೀವನ ಅಲ್ಲ. ಸಾಲಕ್ಕೋಸ್ಕರ ಇವತ್ತು PRK ಅನ್ನುವಂತ ಒಂದು ಯೋಜನೆಯನ್ನು ಮಾಡಿದ್ದೇವೆ ನಾವು, ಪ್ರಗತಿ ರಕ್ಷಕ ಕವಚ. ಬಡವರಾದಂತ ಒಬ್ಬ ತಾಯಿ ಸಾಲವನ್ನು ತಗೊಂಡು ನಾಳೆ ಆ ದೇಹಕ್ಕೆ ಏನಾದ್ರೂ ತೊಂದರೆ ಆದ್ರೆ ಜೀವವನ್ನು ಬಿಡಬೇಕು ಅಂತ ಬಂದಾಗ ಆ ಸಾಲಕ್ಕೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಬರ್ತದೆ. ಆ ಕುಟುಂಬ ಮತ್ತೆ ಬೀದಿಗೆ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಸಾಲ ಎಲ್ಲವೂ ಮಣ್ಣಾಗಬೇಕು ಅಂತೇಳಿ ಒಂದು ಸಣ್ಣ ವಿಮೆಯನ್ನ ಮಾಡಿದ್ದೇವೆ. ಹೇಳಿದ್ರೆ ನಾವು ಸುಮಾರು 27 ಲಕ್ಷ ಈ ರೀತಿಯಾಗಿ ಸಾಲವನ್ನ ಮನ್ನಾ ಈ ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಸಾಲ ತಗೊಂಡ್ರೂ ಕೂಡ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ಯಾಕಂದ್ರೆ ಯಾರ ಜೀವನವು ಶಾಶ್ವತ ಅಲ್ಲ, ಆದರೆ ಆ ಬಡತನದ ಕುಟುಂಬ ಬೀದಿಗೆ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇಂಥ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ. ಆರೋಗ್ಯ ಖಂಡಿತವಾಗಿ ನಮ್ಗೆ ತೊಂದರೆ ಕೊಡ್ತದೆ. ಇವತ್ತು ಆಸ್ಪತ್ರೆಗೆ ಹೋದ್ರೆ, ಒಂದು ಸಣ್ಣ ಕಾಯಿಲೆಗೆ ಹೋದ್ರೆ ಎಷ್ಟು ಅವರು ಬಿಲ್ ಮಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಒಬ್ಬ ಬಡತನದಲ್ಲಿರ್ತಕ್ಕಂಥ ಕುಟುಂಬ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ ಆಸ್ಪತ್ರೆಗೆ ಹೋಗ್ಲೇಬೇಕು. ಆದರೆ ಅಲ್ಲಿ ಹೋದ್ರೆ ದೊಡ್ಡ ಬಿಲ್ ಅನ್ನು ಕೊಡ್ತಾರೆ, ನಮ್ಗೆ ಕಟ್ಟಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಆರೋಗ್ಯ ರಕ್ಷಾ ಸಂಪೂರ್ಣ ಸುರಕ್ಷಾ ಅಂತೇಳಿ ವಿಮೆಯನ್ನು ನಿಮ್ಗೆ ಮಾಡಿಸ್ತಾ ಇದ್ದೇವೆ. ನಾವು ಪ್ರಯೋಜನವನ್ನ ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ತಾ ಮುಖ್ಯ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ. ಇವತ್ತು ಸಹಸ್ರ ಬಿಲ್ವಾರ್ಚನೆಯನ್ನು ಮಾಡಿದ್ದೀರಿ, ದೇವರ ಕಾರ್ಯವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ. ನೀವು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ, ಧರ್ಮೋ ರಕ್ಷಿತೇ ರಕ್ಷಿತಾ ಅಂತೇಳಿ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರ